ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸಮೋಸ ಮಾಡ್ತಿದ್ದೇನೆ. ಅದು ಹೇಗೆ ಮಾಡೋದಂತ ನಾನು ಹೇಳ್ತೇನೆ. ಸಮೋಸ ಯಾರಿಗೆ ಇಷ್ಟ ಇಲ್ಲ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ತನಕ ಸಮೋಸ ಇಷ್ಟ. ಆದರೆ ಮನೆಯಲ್ಲಿ ಮಾಡುವಾಗ ಎಂಥ ಕಷ್ಟ ಉಂಟಾ ಅಂತ ಮಾಡಲಿಕ್ಕೆ ಯಾರು ಸಹ ಹೋಗುವುದಿಲ್ಲ. ಈಗ ನಾನು ಸ್ವಲ್ಪ ಸುಲಭ ರೀತಿಯಲ್ಲಿ ಹೇಗೆ ಸಮೋಸ ಮಾಡೋದಂತ ತೋರಿಸ್ತೇನೆ. ಮೊದಲಿಗೆ ನಾನು ಮೆಜರ್ಮೆಂಟಲ್ಲಿ ತಗೊಂಡಿದ್ದೇನೆ. 1 ಕಪ್ ಮೈದಾ ತಗೊಂಡಿದ್ದೇನೆ. ಇದಕ್ಕೆ ಹಾಕ್ತೇನೆ. ಮತ್ತೆ ಉಂಟಲ್ಲ, ಒಂದು ಅರ್ಧ ಸ್ಪೂನ್ ಉಂಟಲ್ಲ ಅಜ್ವೈನ್ ತಗೊಂಡಿದ್ದೇನೆ. ಓಮ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಇದನ್ನು ಒಂಚೂರು ಕ್ರಷ್ ಮಾಡಿ ಹಾಕ್ತೇನೆ ಕೈಯಲ್ಲಿ ಹೀಗೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತೆ ಇದಕ್ಕೆ ಉಂಟಲ್ಲ, ನಾನು 2 ಸ್ಪೂನು ಇದನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡುವ. ಓಮ ಹಾಕಿದ್ದೇನೆಲ್ಲ ಅದು, ಮತ್ತೆ ಉಪ್ಪನ್ನು ಹೀಗೆ ಮಿಕ್ಸ್ ಮಾಡುವ. ಮತ್ತು ಇದಕ್ಕೆ ನಾನು ಉಂಟಲ್ಲ 2 ಸ್ಪೂನ್ ಉಂಟಲ್ಲ 2 ಸ್ಪೂನು ತೆಂಗಿನ ಎಣ್ಣೆ ಉಂಟಲ್ಲ, ನೀವು ಯಾವುದು ಬೇಕಾದರೂ ಕುಕ್ಕಿಂಗ್ ಆಯಿಲ್ ಹಾಕ್ಬೋದು. ನಾನು ತೆಂಗಿನ ಎಣ್ಣೆ ಹಾಕೋದು. 2 ಸ್ಪೂನ್ ಉಂಟಲ್ಲ ತೆಂಗಿನ ಎಣ್ಣೆಯನ್ನು ತುಂಬ ಬಿಸಿ ಮಾಡಬೇಕು. ಹೀಗೆ ಬಿಸಿ ಮಾಡಿ ಹಾಕಿದ್ದೇನೆ. ಯಾಕೆ ಇದು ಹಾಕೋದಂದರೆ, ನಮಗೆ ಉಂಟಲ್ಲ ಸಮೋಸ ನೋಡಿ ಅಂಗಡಿಯಲ್ಲೆಲ್ಲ ಸಿಗ್ತದಲ್ಲ ಸಮೋಸ, ಕ್ರಿಸ್ಪಿ ಇರ್ತದೆ. ಹೀಗೆ ಕಟ್ ಮಾಡುವಾಗ ಹಾಗೆ ಬರ್ತದೆ. ಕೈ ಹಾಕಲಿಕ್ಕೆ ಹೋಗಬೇಡಿ. ಮೊದಲು ಉಂಟಲ್ಲ ಸ್ಪೂನಿನ ಸಹಾಯದಿಂದ ಹೀಗೆ ಮಿಕ್ಸ್ ಮಾಡಿ, ಮತ್ತೆ ಉಂಟಲ್ಲ ಕೈಯಲ್ಲೇ ಇದು ಮಾಡಲಿಕ್ಕೆ ಇದನ್ನು ಇದು ಕ್ರಿಸ್ಪಿಯಾಗಿ ಒಳ್ಳೇದು ಬರ್ತದೆ. ಮತ್ತೆ ನೀರು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಮೊದಲಿಗೆ ಉಂಟಲ್ಲ ಇದನ್ನೆಲ್ಲ ಫುಲ್ ಹೀಗೆ ಈಗ ಮಿಕ್ಸ್ ಆಯ್ತಲ್ಲ, ಇದು ಹೀಗೆ ಉಂಡೆ ಥರ ಬರಬೇಕು ಹೀಗೆ. ಆವಾಗ ನಮಗೆ ಪರ್ಫೆಕ್ಟ್ ಆಗಿದೆ ಅಂತ ಲೆಕ್ಕ. ಹಿಟ್ಟೆಲ್ಲ ಎಣ್ಣೆ ಎಲ್ಲ ಒಳ್ಳೇದು ಕರೆಕ್ಟ್ ಪರ್ಫೆಕ್ಟ್ ಬಂದಿದೆ ಅಂತ ಲೆಕ್ಕ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಉಂಟಲ್ಲ ಹಿಟ್ಟು ರೆಡಿ ಮಾಡಿಕೊಳ್ಳುವ. ಈಗ ಉಂಟಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ತಾ ಹೋಗಿ. ತುಂಬ ಒಮ್ಮೆಲೆ ನೀರು ಹಾಕಲಿಕ್ಕೆ ಹೋಗಬೇಡಿ. ಯಾವುದೇ ನಾವು ಹಿಟ್ಟು ಹೀಗೆ ಪ್ರಿಪೇರ್ ಮಾಡುವಾಗ ಉಂಟಲ್ಲ ಒಳ್ಳೆಯದಾಗಿ ನಾದಬೇಕು ಹೀಗೆ ಹಿಟ್ಟನ್ನು. ಆವಾಗ ಒಳ್ಳೇದು ಬರ್ತದೆ. ಯಾವುದು ಸಹ ಚಪಾತಿ ಆಗ್ಬೋದು, ಪೂರಿ, ಬನ್ಸಿಗೆಲ್ಲ ಹಿಟ್ಟು ಕಲಸುವಾಗ ಉಂಟಲ್ಲ ಒಳ್ಳೇದು ನಾದಿದ್ರೆ ಮಾತ್ರ ನಮಗೆ ಹಿಟ್ಟು ಪರ್ಫೆಕ್ಟಾಗಿ ಬರುವುದು. ನಾವು ಎಣ್ಣೆ ಉಂಟಲ್ಲ ಹಾಕಿದ್ದೆಲ್ಲ ಬಿಸಿ ಬಿಸಿ ಎಣ್ಣೆ, ಅದು ಕ್ರಿಸ್ಪಿನೆಸ್ ಒಳ್ಳೇದು ಬರ್ತದೆ. ನಾವು ಅಂಗಡಿಯಲ್ಲೆಲ್ಲ ತಿಂತೇವೆಲ್ಲ ಹಾಗೆ ಒಮ್ಮೆಲೆ ಇದು ಕಟ್ ಮಾಡುವಾಗ ಕ್ರಿಸ್ಪಿಯಾಗಿರ್ತದಲ್ಲ, ಅದು ಹಾಗೇನೆ ಎಣ್ಣೆ ಹಾಕಿದರೆ ಮಾತ್ರ, ಬಿಸಿ ಬಿಸಿ ಎಣ್ಣೆ ಹಾಕಬೇಕು. ಈಗ ನೋಡಿ ಇದು ರೆಡಿ ಆಯಿತು. ಇದನ್ನು 1/2 ಗಂಟೆ ನಾವು ಉಂಟಲ್ಲ ಮುಚ್ಚಿಡುವ. ಆವಾಗ ತಂದ್ಕೊಂಡಲ್ಲ ಅದಕ್ಕೆ ಸ್ಟಫಿಂಗ್ ರೆಡಿ ಮಾಡುವ. ಈಗ ನಾವು ಇದಕ್ಕೆ ಸ್ಟಫಿಂಗ್ ರೆಡಿ ಮಾಡಲಿಕ್ಕೆ ಒಂದು ಪ್ಯಾನ್ ಹಿಡ್ಕೊಂಡಿದ್ದೇನೆ. ಇದಕ್ಕೆ ಉಂಟಲ್ಲ ಸ್ಟಫಿಂಗ್ ಉಂಟಲ್ಲ 2 ಬಟಾಟೆಯನ್ನು ಬೇಯಿಸಿ ಉಪ್ಪು ಹಾಕಿ ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಟಿದ್ದೇನೆ. ಮತ್ತೆ ಉಂಟಲ್ಲ ಫ್ರೋಝನ್ ಬಟಾಣಿ ಉಂಟಲ್ಲ, ಇದನ್ನು ಬೇಯಿಸಬೇಕಂತಿಲ್ಲ, ಇದು ಇದರಲ್ಲೇ ಬೇಯ್ತದೆ. ಫ್ರೋಝನ್ ಬಟಾಣಿ ತಗೊಂಡಿದ್ದೇನೆ ಒಂದು ಅರ್ಧ ಕಪ್ಪಿನಷ್ಟು. ಈ ಪ್ಯಾನ್ಗೆ ಸ್ವಲ್ಪ ತೆಂಗಿನ ಎಣ್ಣೆ, ಕುಕ್ಕಿಂಗ್ ಆಯಿಲ್ ನೀವು ಯಾವುದು ಸಹ ಯೂಸ್ ಮಾಡ್ಬೋದು. ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಚಟಪಟ ಅನಿಸ್ತದಲ್ಲ ಆವಾಗ ಇವಾಗ ಒಂದು ಸಣ್ಣದಾಗಿ ಹೆಚ್ಚಿದ ನೀರುಳ್ಳಿ, ಮತ್ತು ಒಂದು ಹಸಿಮೆಣಸಿನಕಾಯಿ,
ಫ್ರೈ ಮಾಡುವ. ನೀರುಳ್ಳಿ ಒಳ್ಳೆಯದು ಫ್ರೈ ಆಗಲಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಆನಿಯನ್ ಮಾತ್ರ ಒಳ್ಳೆಯದು ಫ್ರೈ ಆಗಬೇಕು, ಆವಾಗ ಟೇಸ್ಟ್ ಬರ್ತದೆ ಅದರ ಸ್ಟಫಿಂಗ್. ಈಗ ಇದಕ್ಕೆಲ್ಲ ಸ್ಪೈಸಸ್ ಹಾಕ್ತೇನೆ. ಒಂದು ತುಂಡು ಇದು ಹಾಕ್ತೇನೆ ಇಂಗ್ ನೀವು ಇದು ಪುಡಿ ಇಂಗ್ ಸಹ ಬರ್ತದೆ, ನಾನು ಅದರದ್ದು ಇದು ಹಾಕಿದ್ದು. ಆನಿಯನ್ ಒಳ್ಳೆ ಫ್ರೈ ಆಯಿತು. ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ತೇನೆ, ಸ್ವಲ್ಪ ಪೆಪ್ಪರ್ ಪೌಡ್ರು, ಸ್ವಲ್ಪ ಗರಂ ಮಸಾಲ ಪೌಡ್ರು, ಸ್ವಲ್ಪ ಜೀರಾ ಪೌಡ್ರು, ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು. ಇದನ್ನೆಲ್ಲ ಒಳ್ಳೆ ಮಿಕ್ಸ್ ಮಾಡುವ. ಮೊದಲು ಯಾವಾಗಲೂ ಸ್ಪೈಸಸ್ ಎಲ್ಲ ಹಾಕಬೇಕು, ಮಸಾಲ ಪುಡಿ ಎಲ್ಲ ಹಾಕಿದ ಮೇಲೆ ಅದು ಸ್ವಲ್ಪ ಫ್ರೈ ಆಗಬೇಕು. ಮತ್ತು ಇದಕ್ಕೆ ನಾನು ಸ್ವಲ್ಪ ಕಸೂರಿ ಮೆಥಿ ಹಾಕ್ತೇನೆ. ಇದ್ದರೆ ಹಾಕ್ಬೋದು, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು. ಇದಕ್ಕೆ ಮತ್ತೆ ನಾನು ಬಟಾಣಿ ಹಾಕ್ತೇನೆ, ಫ್ರೋಝನ್ ಬಟಾಣಿ. ಇದು ಬೇಯಲಿಕ್ಕೆ ಹೆಚ್ಚು ಹೊತ್ತು ಸಿಗುವುದಿಲ್ಲ. ಈಗ ಇದೆಲ್ಲ ಫ್ರೈ ಆಯಿತು. ಈಗ ನಾನು ಬೇಯಿಸಿದ ಬಟಾಟೆ ಹಾಕ್ತೇನೆ. ಒಳ್ಳೆ ಮಿಕ್ಸ್ ಮಾಡುವ. ಸ್ಟಫಿಂಗ್ ರೆಡಿ ಆಯಿತು. ಈಗ ಇದಕ್ಕೆ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು, ಸ್ಟಫಿಂಗ್ ರೆಡಿ ಆಯಿತು. ರುಚಿಗೆಲ್ಲ ಉಪ್ಪೆಲ್ಲ ಕರೆಕ್ಟ್ ಉಂಟು ಚೆಕ್ ಮಾಡಿ.
ನೋಡಿ ಸ್ಟಫಿಂಗ್ ಎಲ್ಲ ರೆಡಿ ಆಯಿತು. ಈ ಕಲರ್ ಬರ್ತದೆ ನೋಡಿ ಸ್ಟಫಿಂಗ್ ಒಳಗೆ. ಮತ್ತೆ ಎಂತ ಗೊತ್ತುಂಟ, ನಾನು ಉಂಟಲ್ಲ ಬೈಂಡಿಂಗಿಗೆ ಸ್ವಲ್ಪ ಉಂಟಲ್ಲ 1-1.5 ಸ್ಪೂನ್ ಉಂಟಲ್ಲ ಮೈದಾ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಉಂಟಲ್ಲ, ನಾವು ಸಮೋಸ ಎಲ್ಲ ಮಾಡುವಾಗ ಅದು ಬೈಂಡಿಂಗ್ ಬೇಕು ನಮಗೆ, ಸ್ವಲ್ಪ ನೀರು ಹಾಕಿ ಉಂಟಲ್ಲ ಇದನ್ನು ಮಿಕ್ಸ್ ಮಾಡಿಡುವ. ಅದು ಸಮೋಸದ್ದು ಇದು ಹಾಕುವಾಗ ಉಂಟಲ್ಲ ಬಿಡಬಾರ್ದಲ್ಲ, ಅದಕ್ಕೆ ಗಮ್ಮು ಥರ. ಸ್ವಲ್ಪ ದಪ್ಪ ಸ್ವಲ್ಪ ನೀರು ಚಲ್ಲ, ನಾನು ಹೇಳಿ ತೋರಿಸ್ತೇನೆ. ನೋಡಿ ಇಷ್ಟು ಸಾಕು. ಇದೊಂದು ಸೈಡಲ್ಲಿ ಇಟ್ಟು ಬಿಡುವ. ಹೀಗೆ ನೋಡಿ ಲಟ್ಟಿಸಿದ ಮೇಲೆ ಉಂಟಲ್ಲ, ಹೀಗೆ ಉದ್ದ ಮಾಡಿ ಲಟ್ಟಿಸಿ, ಹೀಗೆ ಲಟ್ಟಿಸಿದ ಮೇಲೆ ಹೀಗೆ ನೈಫಲ್ಲಿ ಉಂಟಲ್ಲ ಹೀಗೆ ಮಿಡಲ್ 2 ಪಾರ್ಟಿಷನ್ ಮಾಡಿದ ಮೇಲೆ ಉಂಟಲ್ಲ ಇಲ್ಲಿಗೆ ನಾವು ಸ್ಟಫಿಂಗ್ ಹಾಕುವ. ಇಲ್ಲಿಗೆ ನೋಡಿ, ಇಲ್ಲಿಗೆ ಸ್ಟಫಿಂಗ್ ಹಾಕುದು. 1 ಸ್ಪೂನ್ ಸಾಕಾಗ್ತದೆ. ಮತ್ತೆ ಉಂಟಲ್ಲ ಇಲ್ಲೆಲ್ಲ ಅದು ಮೈದಾದ ಹಿಟ್ಟು ಮಾಡಿ ಇಟ್ಟಿದ್ದೇವಲ್ಲ, ಅದನ್ನು ಹೀಗೆ ಅಂಟಿಸ್ತಾ ಬರುದು. ಹೀಗೆ ಹೀಗೆ ಮಾಡುದು. ಇದು ಕೋನ್ ಶೇಪ್ ತರ ಬರಬೇಕು, ಹೀಗೆ ಕೋನ್ ಶೇಪ್ ತರ. ಮತ್ತೆ ಇದನ್ನೆಲ್ಲ ಜಾಯಿಂಟ್ ಮಾಡುದು. ಎಂತ ಸಾಗುದಿಲ್ಲ, ಬಿಡುದಿಲ್ಲ. ಮತ್ತೆ ಇದನ್ನು ಹೀಗೆ ಫಿಕ್ಸ್ ಮಾಡಿದ್ರೆ ಹೀಗೆ ಕರೆಕ್ಟ್ ಫಿಕ್ಸ್ ಮಾಡ್ತಾ ಬನ್ನಿ. ಅದನ್ನು ಅಂಟಿಸಿ ಹೀಗೆ ಎಲ್ಲ ಆದ್ಮೇಲೆ ಉಂಟಲ್ಲ ನಾನು ಸಿಗ್ತೇನೆ. ಹೀಗೆ ಬರ್ತದೆ ನೋಡಿ ಸಮೋಸ. ಇದು ಎಣ್ಣೆಗೆ ಹಾಕಿದ್ರೆ ಸಹ ಬಿಡುವುದಿಲ್ಲ. ಆಯಿಲ್ ಸಹ ಬಿಸಿಗಿಟ್ಟಿದ್ದೇನೆ. ಈಗ ನಾನು ಉಂಟಲ್ಲೆಲ್ಲ ರೆಡಿ ಮಾಡಿಟ್ಟಿದ್ದೇನೆ ನೋಡಿ. ಈಗ ಒಂದೊಂದನ್ನೇ ಹಾಕ್ತೇನೆ. ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೇನೆ. ನೋಡಿ 2 ಸೈಡ್ಸ್ ಆಗ್ತಾ ಉಂಟು, ಫ್ರೈ ಆಗ್ತದೆ. ರೋಸ್ಟ್ ಆಗಲಿ, ಒಳ್ಳೆಯದು ಗೋಲ್ಡನ್ ಬ್ರೌನ್ ಬರುವ ತನಕ ಮಾಡಬೇಕು ಫ್ರೈ. ಇಷ್ಟು ಸಾಕು. ಇದು ನಾವು ಹೀಗೆ ಮಾಡಿಡ್ತೇವಲ್ಲ, ಮಾಡಿಟ್ಟು ಒಂದು 10 ನಿಮಿಷ ಬಿಟ್ಟು ಇದಕ್ಕೆ ಎಣ್ಣೆಗೆ ಹಾಕಬೇಕು. ಇಲ್ಲಾದ್ರೆ ಉಂಟಲ್ಲ ಅದು ಇದಾಗ್ತದೆ, ಓಪನ್ ಆಗ್ತದೆ. ಇದೆಲ್ಲ ಆದಮೇಲೆ ಸಿಗ್ತೇನೆ ನಾನು. ನೋಡಿ ಎಲ್ಲ ಸಹ ರೆಡಿ ಆಗ್ತಾ ಉಂಟು ನೋಡಿ. ಮನೆಯಲ್ಲೇ ಮಾಡಬೇಕು ನಾವು ಸಹ, ಇದನ್ನೆಲ್ಲ ಮಾಡಿ ತಿನ್ನಬೇಕು. ಮಕ್ಕಳಿಗೆಲ್ಲ ಬಿಸಿ ಬಿಸಿ, ಈಗ ರಜೆ ಅಲ್ಲ ಸ್ಕೂಲಿಗೆ ಮಕ್ಕಳಿಗೆ, ಹಾಗಾಗಿ ಒಳ್ಳೆಯದಾಗ್ತದೆ ಮಕ್ಕಳಿಗೆಲ್ಲ ಹೀಗೆ ಮಾಡಿಕೊಟ್ರೆ ಮನೆಯದ್ದೇ. ಅಮ್ಮ ಮಾಡಿದಂಥ ಒಂದು ಖುಷಿ ಇರ್ತದೆ ಮಕ್ಕಳಿಗೆ. ನೋಡಿ ಸಮೋಸ ಎಲ್ಲ ರೆಡಿ ಆಯಿತು. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ನಿಮಗೆ ನೋಡಿ ಕಟ್ ಮಾಡಿ ತೋರಿಸ್ತೇನೆ ನೋಡಿ. ಸೌಂಡ್ ಕೇಳ್ತಿರ್ಬೋದು ನೋಡಿ, ಅಷ್ಟೇ ಒಳ್ಳೆಯದಾಗಿದೆ. ಹೀಗೇ ನೀವು ಸಹ ಬಿಸಿ ಬಿಸಿ ಮಾಡಿ ಮಕ್ಕಳಿಗೆಲ್ಲ ಕೊಡಿ. ಈಗ ಚಳಿಗಾಲ ಅಲ್ಲ, ಮತ್ತು ಸ್ಕೂಲಿಗೆ ಸಹ ರಜೆ ಅಲ್ಲ, ಹಾಗಾಗಿ ಒಳ್ಳೆಯದು, ತುಂಬ ಇಷ್ಟಪಟ್ಟು ತಿಂತಾರೆ. ಇದರೊಟ್ಟಿಗೆ ಬಿಸಿ ಬಿಸಿ ಚಹಾದೊಂದಿಗೆ ನಾನು ಸರ್ವ್ ಮಾಡ್ತಿದ್ದೇನೆ ನೋಡಿ.
ಒಳ್ಳೆ ಕಾಂಬಿನೇಷನ್. ಇದಕ್ಕೆ ಸಾಸ್ ಹಾಕಿ ಸಹ ಕೊಡ್ಬೋದು, ಇದರ ಬಾಜಿ ಸಹ ಅಷ್ಟೇ ಒಳ್ಳೆಯದಾಗಿದೆ. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.